ಸಂಶೋಧನಾ ಅಧಿಕಾರಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ. ಅವರು ಆಗಮಿಸಿದ್ದಾರೆ. ಹಾಗೂ ಈ ಜಯಂತಿಗೆ ಆಗಮಿಸಿರುವಂತಹ ವಿಶೇಷ ಆಹ್ವಾನಿತರು ಶ್ರೀಯುತ ಬಿ ಚಂದ್ರಣ್ಣ, ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು, ಶ್ರೀ ಶರಣ ಮುನಿಯಚಂದ್ರ ಜಯಂತಿ ಆಚರಣಾ ಸಮಿತಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಎನ್ ವೆಂಕಟೇಶ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಂಚಾಲಕರು, ಶ್ರೀ ಶರಣ ಮುನಿಯಚಂದ್ರ ಜಯಂತಿ ಆಚರಣಾ ಸಮಿತಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಮತಿ ಜಿ ಪಲ್ಲವಿ, ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಲೆಮಾರಿ ಅಭಿವೃದ್ಧಿ ನಿಗಮ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಪ್ರೊಫೆಸರ್ ಎಂ ಮುನಿರಾಜು, ಕುಲಪತಿಗಳು, ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯ, ಬಳ್ಳಾರಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಶಿವಾನಂದ ಎಂ ಭಜಂತ್ರಿ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಕುಡವ ಮಹಾಸಂಘ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಆದರ್ಶ ಯಲ್ಲಪ್ಪ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ. ಶ್ರೀಯುತ ಅಂಜನ್ ಕುಮಾರ್ ಎಸ್ಟಿ, ನಿವೃತ್ತ ಭಾರತೀಯ ಆಡಳಿತ ಸೇವೆ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಕಿರಣ್ ಕುಮಾರ್ ಕೊತ್ತಿಗೆರೆ ಹಾಗೂ ಮಾಧ್ಯಮಗಳಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. ಮಾನ್ಯ ಸಚಿವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಮಾಡ್ತಾರೆ. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. 12ನೇ ಶತಮಾನದ ಶರಣ ನೂಲಿಯ ಚಂದಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಜ್ ತಂಗಡಿ ಸಾಹೇಬ್ರೆ, ಹಾಗೆಯೇ ಜಯಂತ್ಯೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಜಿ ಚಂದ್ರಣ್ಣ ಸರ್ ಅವರೇ, ಹಾಗೆಯೇ ಆಚರಣಾ ಸಮಿತಿಯ ಪ್ರಧಾನ ಸಂಚಾಲಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಎಂ ವೆಂಕಟೇಶ್ ಅವರೇ, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಮೇಡಮ್ ಅವರೇ, ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಯವರಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ಮುನಿರಾಜ್ ಸರ್ ಅವರೇ, ಎಕೆಎಸ್ನ ಅಧ್ಯಕ್ಷರಾಗಿರ್ತಾರೆ ಶಿವಾನಂದ ಭಜಂತ್ರಿ ಅವರೇ, ಕೊರಚ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶೆಲ್ಲಪ್ಪ ಅವರೇ, ರಾಮಚಂದ್ರಪ್ಪ ಅವರೇ, ಹಾಗೆಯೇ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ರಾಮಕೃಷ್ಣ ಸರ್ ಅವರೇ, ಮುನಿರತ್ನ ಸರ್ ಅವರೇ, ಕಿರಣ್ ಕುಮಾರ್ ಕೊತ್ತಿಗೆರೆ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವಂಥ ನನ್ನ ಎಲ್ಲ ಕೊರಚ ಕೊರಮ ಸಮುದಾಯದ ಆತ್ಮೀಯ ಬಂಧುಗಳಿಗೆ, ತಮ್ಮೆಲ್ಲರಿಗೆ ಶರಣ ನೂಲಿಯ ಚಂದಯ್ಯನವರ ಜಯಂತಿಯ ಅಂಗವಾಗಿ ತಮಗೆ ಶುಭಾಶಯಗಳನ್ನು ನಾನು ಈ ಸಂದರ್ಭಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಇವತ್ತು ಶರಣ ನೂಲಿಯ ಚಂದಯ್ಯನವರ ಜಯಂತ್ಯೋತ್ಸವವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ
ಮತ್ತು ಜಯಂತ್ಯೋತ್ಸವ ಆಚರಣಾ ಸಮಿತಿಯ ಸಹಯೋಗದೊಳಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ನಾಡಿನ ಬಡವರ ಬಂಧು ಅನ್ನದ ರಾಮಯ್ಯ ಎಂದೇ ಹೆಸರು ಪ್ರಸಿದ್ಧ ಆಗಿರ್ತಕ್ಕಂಥ ಮತ್ತು ಜೊತೆಗೆ ಶರಣರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿದೆ. ಆದರೆ ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನ ಸ್ಮರಣೆಯನ್ನು ಮಾಡಿಕೊಳ್ತೀನಿ. ಯಾಕೆ ಇವತ್ತು ಬಸವಣ್ಣನವರು ಈ ನಾಡಿನ ಸಾಂಸ್ಕೃತಿಕ ನಾಯಕರು ಅಂತೇಳಿ ಈ ಒಂದು ಸರ್ಕಾರದಲ್ಲಿ ಘೋಷಣೆ ಆಗಿದೆ ಅಂತಂದ್ರೆ, ಯಾವ 12ನೇ ಶತಮಾನದ ಒಳಗಡೆ ಭಯವೇ ಧರ್ಮದ ಮೂಲ ಅಂತ ಏನಾಗಿತ್ತು, ಭಯವೇ ಧರ್ಮದ ಮೂಲ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಬದಲಾಯಿಸಿ ದೈವೇ ಧರ್ಮದ ಮೂಲವೇ ಅನ್ನುವಂಥ ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥವರು 12ನೇ ಶತಮಾನದ ಶರಣರು. ಯಾವ ಚಾತುರ್ವರ್ಣ ವ್ಯವಸ್ಥೆ ಒಳಗಡೆ ಸಿಲುಕಿ ಶೂದ್ರ ಮತ್ತು ಅತಿ ಶೂದ್ರ ಸಮುದಾಯಗಳು, ಮಹಿಳೆಯರು ಈ ದೇಶದ ಒಳಗಡೆ ನಾಯಿ ನರಿಗಳಿಗಿಂತಲೂ ಅತ್ಯಂತ ನಿಕೃಷ್ಟವಾಗಿ ಬದುಕಿರ್ತಕ್ಕಂಥ ಸಂದರ್ಭದ ಒಳಗಡೆ ಸಮಾನತೆಯ ಪರಿಕಲ್ಪನೆಯನ್ನು ಕೊಟ್ಟು ಸಮಾನವಾದಂತಹ ಅವಕಾಶಗಳನ್ನ ಎಲ್ಲ ಸಮುದಾಯದ ವರ್ಗದವರಿಗೆ, ಅದು ಯಾವುದೇ ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು 12ನೇ ಶತಮಾನದ ಶರಣರು. ಹಾಗಾಗಿ ಅಂತ 12ನೇ ಶತಮಾನದ ಶರಣರಲ್ಲಿ ದೋಹರ ಕಕ್ಕಯ್ಯ ಇರ್ಬೋದು, ಮಾದಿಗರ ಚೆನ್ನಯ್ಯ ಇರ್ಬೋದು, ನೂಲಿಯ ಚಂದಯ್ಯ ಇರ್ಬೋದು, ಬೋವಿಯ ಸಿದ್ದರಾಮಯ್ಯ ಇರ್ಬೋದು, ಬಹಳಷ್ಟು ಜನ ಈ ದೇಶದ ಒಳಗಡೆ, ಈ ರಾಜ್ಯದ ಒಳಗಡೆ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನವರ್ಗದ ಜನ ಬಸವಣ್ಣನವರ ಕಾಯಕ ತತ್ವಕ್ಕೆ ಮಾರು ಹೋಗಿ ಬಸವಣ್ಣನವರ ಸಮಾನತೆಯ ಆದರ್ಶ ತತ್ವಕ್ಕೆ ಮಾರು ಹೋಗಿ ಇಡೀಯಾಗಿ ಶರಣ ಪರಂಪರೆ ದೊಡ್ಡ ಪ್ರಮಾಣದಲ್ಲಿ 1,96,000 ಜನ ಶರಣರು 12ನೇ ಶತಮಾನದೊಳಗೆ ಶರಣ ಪರಂಪರೆಯಲ್ಲಿ ಜೀವ ಸಂಕುಲದ ಉನ್ನತಿಗಾಗಿ, ಜೀವ ಸಂಕುಲದ ಅಭಿವೃದ್ಧಿಗಾಗಿ ಅವರು ಬಹಳ ಕಂಕಣಬದ್ಧರಾಗಿ ನಿಂತರು ಅನ್ನೋದನ್ನು ನಾವು ನೋಡ್ತೀವಿ. ಇವನಾರವನೆಂದೆನಿಸದಯ್ಯ, ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂತ ರೀತಿ ಒಳಗಡೆ ಯಾರು ಕೂಡ ಇವ ನಮ್ಮ ಅನ್ನದಿರುವ ಸಂದರ್ಭದೊಳಗಡೆ, ಯಾರು ಕೂಡ ಹತ್ತಿರಕ್ಕೆ ಬಿಟ್ಕೊಳ್ಳತಕ್ಕಂಥ ಸಂದರ್ಭದೊಳಗಡೆ ಇವತ್ತು ಅವರೆಲ್ಲರನ್ನ ಒಟ್ಟುಗೂಡಿಸಿ ಒಂದು ವೇದಿಕೆ ಒಳಗಡೆ ಅನುಭವ ಮಂಟಪನ ಕಟ್ಟಿ, ಅನುಭವ ಮಂಟಪದೊಳಗಡೆ ಇವತ್ತಿನ ಸಂಸತ್ತಿನ ಮಾದರಿ ಒಳಗಡೆ 770 ಅಮರಗಣಗಳನ್ನ ಸಂಸತ್ತಿನ ಸದಸ್ಯರು, ಅನುಭವ ಮಂಟಪದ ಸಂಸತ್ತಿನ ಸದಸ್ಯರು 770 ಜನ. ಆ 770 ಜನರಲ್ಲಿ ನೂಲಿಯ ಚಂದಯ್ಯರು ಒಬ್ಬರು ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, 770 ಜನರೊಳಗಡೆ ಕ್ಯಾಬಿನೆಟ್ ಮಾಡಿರ್ತಾರಲ್ಲ, ಇವತ್ತು ಸಂಸತ್ ಸದಸ್ಯರೊಳಗಡೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೇಳಿ ಮಾಡಿರ್ತಾರಲ್ಲ, ಹಾಗೆ 16 ಜನರ ಷೋಡಶ ಗಣಗಳ ಅಂತ 16 ಜನರ ಷೋಡಶ ಗಣಗಳನ್ನ ಮಾಡಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ನೂಲಿಯ ಚಂದಯ್ಯನವರು ಅವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ರೀತಿಯೊಳಗಡೆ ಅನುಭವ ಮಂಟಪದಲ್ಲಿ ಇಡೀ ಜನರ ಪ್ರತಿನಿಧಿಯಾಗಿ, ಶೋಷಿತರ ಪ್ರತಿನಿಧಿಯಾಗಿ ಅವತ್ತು ಇದ್ರು ಅನ್ನೋದನ್ನು ನಾವು ಇವತ್ತು ನೋಡ್ತೀವಿ. ಹಾಗಾಗಿ ನೂಲಿಯ ಚಂದಯ್ಯನವರು ಬಿಜಾಪುರ ಜಿಲ್ಲೆಯ ಹಿರೇಸಿವಣಗಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವರು. ಅವರು ಮೆಲೆಯೊಂದನ್ನ ತಂದು ಹಗ್ಗ ಮಾಡಿ, ನಾರು ಮಾಡಿ, ಹಗ್ಗದಿಂದ ನಾರಿನಿಂದ ಹಗ್ಗವನ್ನ ರಚನೆ ಮಾಡಿ ಅದರಿಂದ ಬೇರೆ ಬೇರೆ ರೀತಿಯಾದಂತ ಕಣ್ಣಿ, ಮಗಳು, ಬೇರೆ ಬೇರೆ ರೀತಿಯಾದಂತ ವಸ್ತುಗಳನ್ನು ತಯಾರಿಸಿಕೊಂಡು ಮಾರಾಟ ಮಾಡಿ ಕಾಯಕದಿಂದ ಜೀವನವನ್ನು ನಡೆಸಿರ್ತಕ್ಕಂಥವರು ಶರಣ ನೂಲಿಯ ಚಂದಯ್ಯನವರು. ಶರಣ ನೂಲಿಯ ಚಂದಯ್ಯನವರು ಬಿಜಾಪುರ ಜಿಲ್ಲೆಯ ಶಿವಣಿಗಲ್ಲಿರ್ತಕ್ಕಂಥ ನೂಲಿಯ ಚಂದಯ್ಯನವರು ಎಲ್ಲಿಯ ಕಲ್ಯಾಣ, ಎಲ್ಲಿಯ ಬಿಜಾಪುರ ಜಿಲ್ಲೆಯ ಶಿವಣಿಗೆ ತಾಲೂಕು, ಬಿಜಾಪುರ ತಾಲೂಕಿನ ಶಿವಣಿಗೆ ಗ್ರಾಮ. ಅಂದ್ರೆ ಇವತ್ತು ಯಾವುದೇ ರೀತಿಯ ಸಾರಿಗೆ ಸಂಪರ್ಕ ಇಲ್ಲದಿರೋ ಸಂದರ್ಭದಲ್ಲಿ
ಹಾಗಾಗಿ ಎಲ್ಲ ತಳ ಸಮುದಾಯಗಳ ಜನರಿಗೆ ಒಂದು ಸ್ಪೇಸ್ ಅನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು. ಕಾಯಕಕ್ಕೆ ಜಾತಿ ಇಲ್ಲ ಅಂತ ಹೇಳಿರ್ತಕ್ಕಂಥವ್ರು. ಕಾಯಕದ ಮೊದಲೇ ಕುಂಬಾರ, ಕಂಬಾರ ಅನ್ನುವಂತ, ಕೊರವ ಅನ್ನುವಂತ, ಗಜೇಂದ್ರ ಅನ್ನುವಂತ ಏನ್ ಜಾತಿ ಸೂಚಕ ಪದಗಳಂತ ಹೇಳ್ತಾರೆ ಕರಿತೀವೋ, ಜಾತಿ ಸೂಚಕ ಪದಗಳಲ್ಲ, ಅವೆಲ್ಲ ವೃತ್ತಿ ಸೂಚಕ ಪದಗಳು ಅನ್ನುವಂತ ರೀತಿ ಒಳಗಡೆ ನೀವು ಕಾಯಕವನ್ನ ಮಾಡಬೇಕು. ಎಲ್ಲರೂ ನಿಮ್ಮ ಕಾಯಕಕ್ಕೆ ಒಂದು ಶ್ರೇಷ್ಠವಾದಂತ ಪರಿಕಲ್ಪನೆಯನ್ನ ಅವತ್ತು ಬಸವಣ್ಣವರು ಕೊಟ್ಟರು ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಯಜಮಾನ ಸಂಸ್ಕೃತಿಗೆ ಪರ್ಯಾಯವಾಗಿ ಜನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದೇ ಅವತ್ತು ಬಸವಣ್ಣನವರ ಉದ್ದೇಶ ಆಗಿತ್ತು. ಅದು ಯಾವ ಯಜಮಾನ ಸಂಸ್ಕೃತಿ ಇತ್ತು, ಯಾವ ಶ್ರೇಷ್ಠ ಕನಿಷ್ಠನ ಅಂತ ಒಂದು ಕಲ್ಪನೆ ಇತ್ತು, ಅಂತ ಕಲ್ಪನೆಗಳನ್ನು ಹೊಡೆದಾಡಬೇಕು ಅನ್ನುವಂಥದ್ದು ಇವತ್ತು ಜನ ಸಂಸ್ಕೃತಿಗೆ ಬಹಳ ಮುಖ್ಯ ಅನ್ನುವಂತ ಆಶಯವನ್ನು ಹೇಳಿರುವಂತವರು ಅವತ್ತು ಬಸವಣ್ಣನವರು ಅನ್ನುವಂತ ನಾವು ನೋಡ್ತೀವಿ. ಹಾಗಾಗಿ ಬಸವಣ್ಣನವರ ಏನು ಚಳವಳಿ ಇತ್ತು, ವಚನ ಚಳವಳಿ ಇತ್ತು, ಆ ವಚನ ಚಳವಳಿ ಏನು ಯುರೋಪಿನ ರಾಜ್ಯಗಳಲ್ಲಿ, ಯುರೋಪಿನ ದೇಶಗಳಾಗಿರ್ತಕ್ಕಂಥ 300 ವರ್ಷಗಳ ಚಳವಳಿ ಅಲ್ಲದು, ಕೇವಲ ಒಂದು ತಲೆಮಾರಿನ ಚಳವಳಿ. ಆ ಒಂದು ತಲೆಮಾರಿನ ಚಳವಳಿ ಒಳಗೆ ಆಗಿರುವಂತಹ ಬದಲಾವಣೆಗಳನ್ನು ನಾವು ಗುರುತಿಸಿದಾಗಿದ್ರೆ ಇವತ್ತು ಯಾವ ಜನರಿಗೆ ಸಂಸ್ಕೃತವನ್ನ ಕಲಿತ್ರೆ ಕಿವಿಯಲ್ಲಿ ಕಾಯ್ದೆ ಸೀಸ ಹಾಕ್ಲಾಗ್ತಿದ್ವಿ, ಸಂಸ್ಕೃತವನ್ನು ಕಲಿಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ಉಚ್ಚಾರಣೆ ಮಾಡಿದ್ರೆ ನಾಲಿಗೆ ಕಟ್ ಮಾಡ್ತಿದ್ವಿ, ಸಂಸ್ಕೃತವನ್ನು ಮಾತಾಡಿದ್ರೆ ಕಟ್ ಮಾಡ್ತಿದ್ವಿ, ನಾಲಿಗೆ ಕಟ್ ಮಾಡ್ತಿದ್ವಿ. ಅಂದ್ರೆ ಅಂತ ಒಂದು ಸಂದರ್ಭದೊಳಗಡೆ ಜನ ಆಡುವ ಭಾಷೆಯ ಒಳಗಡೆ ಅತ್ಯಂತ ಸರಳವಾದ ರೀತಿಯ ಒಳಗಡೆ ವಚನಗಳನ್ನ ತಯಾರಿಸಿ ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನವನ್ನ 12ನೇ ಶತಮಾನದಲ್ಲಿ ಆಗಿರುವಂತದ್ದು ಸಣ್ಣ ಕೆಲಸ ಅಲ್ಲ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾಗ್ತದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ಕಾಯಕಕ್ಕೆ ಅಂಟಿರ್ತಕ್ಕಂಥ ಏನು ವಿಷಯ ಇದೆ ಅದನ್ನು ತೆಗೆದುಹಾಕಿ ಇವತ್ತು ಸಮಗಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಕಂಬಾರಿಕೆ ಇರ್ಬೋದು, ಅವೆಲ್ಲವೂ ಕೂಡ ಅವು ಕಾಯಕಗಳು ಅನ್ನೋದನ್ನ ಎತ್ತು ತೋರಿಸಿರ್ತಕ್ಕಂಥವ್ರು ಆ ಬಸವಣ್ಣನವರು ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ನಾವೇನು ದೇವಸ್ಥಾನಗಳಿಗೆ ಹೋಗ್ತೀವಿ, ನಾವೆಲ್ಲ ನೋಡ್ತೀವಿ. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸರಸ್ವತಿ ಪೂಜೆನೂ ಮಾಡಲಿಲ್ಲ ಅವರು ಇಲ್ಲಿವರೆಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದುದ್ದಕ್ಕೆ ಸರಸ್ವತಿ ಪೂಜೆ ಮಾಡಲಿಲ್ಲ. ಆದ್ರೆ ಜಗತ್ತಿನ 5 ಬುದ್ಧಿವಂತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸರಸ್ವತಿ ಪೂಜೆ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ 5 ಪ್ರಾಣಿಗಳಲ್ಲಿ ಅವರೊಬ್ಬರು ಅನ್ನೋದಾಗಿದೆ. ಇವತ್ತು ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮೀ ಬರ್ತದೆ ಅನ್ನುವಂಥದ್ದು, ಸರಸ್ವತಿ ಪೂಜೆ ಮಾಡಿದ್ರೆ ಸರಸ್ವತಿ ಬರ್ತದೆ ಅನ್ನುವಂತ ಈ ಮೌಢ್ಯತೆಗಳಲ್ಲಿ ನಾವು ಇವತ್ತೇನು ಕಲಿತೀವಿ 21ನೇ ಶತಮಾನದ ಒಳಗಡೆ. ಅವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದೇನೆ ಅಂತಂದ್ರೆ, ಉಳ್ಳವರ ಶಿವಾಲಯ ಮಾಡುವುದು ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ಈ ವರ್ಗ ಪ್ರಜ್ಞೆಯನ್ನು ಹುಟ್ಟು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆ ಇದು ಹೇಳ್ತೀನಿ ಅಂದ್ರೆ, ಬಸವಣ್ಣನವರನ್ನ ಇಟ್ಕೊಂಡು ನಾವು ಇವತ್ತು ನೂಲಿ ಚಂದೆಯನ್ನು ನೋಡ್ಬೇಕಾದಂತ ಅಗತ್ಯ ಇದೆ. ಬಸವಣ್ಣನ ಬಿಟ್ಟು ನೂಲಿ ಚಂದ ಇಲ್ಲ, ನೂಲಿ ಚಂದೆಯವರು ಬಿಟ್ಟು ಬಸವಣ್ಣನವರು ಇಲ್ಲ ಅಂತ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಬಸವಣ್ಣನವರು ಇವತ್ತು ಆ ರೀತಿಯಾದ ಒಂದು ವರ್ಗ ಪ್ರಜ್ಞೆಯನ್ನು ಉಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಿಂದ ಶಿವಣಗಿ ಗ್ರಾಮದಿಂದ ನಮ್ಮ ನೂಲಿಯ ಚಂದಯ್ಯನವರು ಕಲ್ಯಾಣ ಕಡೆಗೆ ಹೋಗ್ಬೇಕಾದಂತ ಸಂದರ್ಭವನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಸವಣ್ಣನವರ ಕರ್ಮ ಸಿದ್ಧಾಂತವನ್ನ, ಹಣೆಬರ ಸಿದ್ಧಾಂತವನ್ನ ಹೊಡೆದಾಕಿ ಯಾರು ದುಡಿತಾರೋ ಅವ್ರು ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು. ದುಡಿಯದೇ ಇದ್ರೆ ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಾವು ಅಭಿವೃದ್ಧಿ ಆಗಲ್ಲ ಅನ್ನೋದು ಬಹಳ ನಮ್ಮ ನೂಲಿ ಚಂದ್ರವರ ಸಂಬಂಧಪಟ್ಟಂಗೆ ಬಹಳ ಹೇಳ್ತಾರೆ. ಕಾಯಕ ಮತ್ತು ಲಿಂಗ ಜಂಗಮಕ್ಕೆ ಸಂಬಂಧಪಟ್ಟಂಗೆ ಅವರು ಮಾತಾಡುವ ಸಂದರ್ಭದೊಳಗಡೆ ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ನೂಲಿಯ ಚಂದ್ರಯ್ಯನವರು. ಆಮೇಲೆ ಲಿಂಗದ ಪರಿಕಲ್ಪನೆ, ಲಿಂಗ ಮತ್ತು ಕಾಯಕದಿಂದ ಬಂದಾಗ ಅವರು ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು. ಯಾಕಂದ್ರೆ ಕಾಯಕ ಇದ್ರೇನೆ ಲಿಂಗದ ಇದು ಸಾಧ್ಯ ಆಗ್ತಂದ್ರೆ ಅನುಭವದ ಮೂಲಕ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಅವರ ಮೂಲ ಆಶಯ. ಅನುಭವದ ಮೂಲಕ ಅನುಭವವನ್ನು ಪಡ್ಕೊಳ್ಳಕ್ಕೆ ಆಗ್ತದೆ. ಆದ್ರೆ ಅನುಭವನೇ ಮೊದಲಲ್ಲ, ಜ್ಞಾನವೇ ಮೊದಲಲ್ಲ, ಕ್ರಿಯೆ ಮೊದಲು ಅಂತ ಅವರು ವಾದ ಮಾಡ್ತಾರೆ. ಮಡಿವಾಳ ಮಾಚೆಯವರು ವಾದ ಮಾಡ್ತಾರೆ, ಕ್ರಿಯೆ ಜ್ಞಾನ ಇಲ್ಲದ ಕ್ರಿಯೆ ಅಂತದ್ದು ಅಂತ ಅವರು ವಾದ ಮಾಡ್ತಾರೆ. ಜ್ಞಾನ ಬಹಳ ಮುಖ್ಯ ಅಂತ ಮಡಿವಾಳ ಮಾಚೆಯವರು ವಾದ ಮಾಡ್ತಾರೆ. ಜ್ಞಾನ ಬಹಳ ಮುಖ್ಯ ಅನ್ನೋದಾದ್ರೆ ಮೊದಲು ಕ್ರಿಯೆ ಬಹಳ ಮುಖ್ಯ, ಕಾಯಕ ಬಹಳ ಮುಖ್ಯ. ಕಾಯಕ ಇದ್ರೆ ಲಿಂಗ ಪೂಜೆ ಮಾಡ್ಲಿಕ್ಕೆ ಆಗ್ತದೆ, ಕಾಯಕ ಇದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ವಾದವನ್ನ ನಮ್ಮ ಚಂದ್ರಯ್ಯನವರು ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಜಾತಿಯ ಅಸ್ಪೃಶ್ಯತೆ ಇವೆಲ್ಲವೂ ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಇಡೀ ಚಳವಳಿಯನ್ನ ನಾವು ಗಮನಿಸಿದಾಗ ಗೊತ್ತಾಗ್ತದೆ. ವಿಶೇಷವಾಗಿ ಬಸವಣ್ಣನವರ ಕಾಲಕ್ಕೆ ಏನೋ ಈ ಶೂದ್ರ ಮತ್ತು ದಲಿತ ಮತ್ತು ಮೇಲ್ವರ್ಗ ಅಂತ ನಾವೇನು ಕರಿತೀವಿ, ಆ ಸಂದರ್ಭದೊಳಗಡೆ ನಮ್ಮ ಮಧುವರಸರ ಮಗಳು ಲಾವಣ್ಯ ಮತ್ತು ನಮ್ಮ ಮಾದರ ಹರಳೆಯನ ಮಗ ಸೀರುವಂತನ ಜೊತೆ ಮದುವೆ ಮಾಡಿಸುವ ಘಟನೆಗಳನ್ನು ನಾವು ನೋಡಿದಾಗ ಅದು ದೊಡ್ಡ ಪ್ರಮಾಣದ ಇಡೀ ಕಲ್ಯಾಣದ ಕ್ರಾಂತಿಗೆ ಬಹಳ ಮುಖ್ಯವಾದಂತ ಕಾರಣ ಆಗ್ತದೆ ಅಂತ ನಾವು ಗಮನಿಸ್ತೇವೆ.
ಹಾಗಾಗಿ ಅಂತ ಸಂದರ್ಭದೊಳಗಡೆ ಆ ಒಂದು ನಮ್ಮ ಅದರ ನಡುವೆ ಆಗಿರುವಂತಹ ಘಟನೆಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಬಸವಣ್ಣನವರು ಈಗ ಬಹಳ ಎಲ್ಲರಿಗೂ ನಾನು ಹೇಳಿರುವಂತ ಕತೆ, ಎಲ್ಲರಿಗೂ ಗೊತ್ತಿರುವಂತ ಕಥೆನೇ ಅದು ಬಹುತೇಕ ಎಲ್ಲ ಮೀಡಿಯಾಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾತಾಡ್ತಾರೆ, ನೋಡ್ತೀವಿ, ಕೇಳಿಸ್ಕೊಳ್ತೀವಿ, ಅದೆಲ್ಲ ಇರ್ತದೆ. ಅದು ಇದು ನಾವು ಯಾಕೆ ಈ ಒಂದು ದಂತಕಥೆನ ಇಲ್ಲಿ ಹುಟ್ಟಾಕಿದ್ರು 17ನೇ ಶತಮಾನದೊಳಗೆ ಈ ದಂತಕಥೆ ಆಗ್ತಿದೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಅಂತ. ಈ ನಮ್ಮ ನೂಲಿಯ ಚಂದ್ರಯ್ಯನವರು ಕಾಯಕ ಮಾಡುವ ಸಂದರ್ಭದೊಳಗೆ ಮೆದೆಹುಲ್ಲು ತರಲಿಕ್ಕೆ ಹೋಗಿರ್ತಾರೆ. ಮೆದೆಹುಲ್ಲು ತರಲಿಕ್ಕೆ ಹೋಗೋ ಸಂದರ್ಭದೊಳಗೆ ಇದು ಸ್ವಲ್ಪ ನಾನು ಬಹಳ ಹೊತ್ತಿಗೆ ಜಾಸ್ತಿ ಕತೆ ಹೇಳಿಕೊಳ್ಳಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಕತೆ ಹೇಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಮಾಡಿ ನಾನು ಅದನ್ನು ಹೇಳಿ ಪ್ರಯತ್ನ ಮಾಡ್ತೀನಿ. ನೂಲಿಯ ಚಂದಯ್ಯ ಮೆದೆಹುಲ್ಲು ತರಲಿಕ್ಕೆ ಹೋಗುವ ಸಂದರ್ಭದೊಳಗಡೆ ಬಗ್ಗಿ ಮೆದೆಹುಲ್ಲು ಕೊಯ್ಯುವಾಗ ಲಿಂಗ ನೀರೊಳಗೆ ಬೀಳುತ್ತದೆ. ನೀರೊಳಗೆ ಲಿಂಗ ಬಿದ್ದಾಗ ಸ್ವಲ್ಪ ಹುಡುಕ್ತಾರೆ, ಲಿಂಗ ಹುಡುಕಿದಾಗ ಸಿಗಲಿಲ್ಲ. ಅವರು ಎರಡೂ ಬಹಳ ಮುಖ್ಯವಾದ ಅವ್ರು ಗೊಂದಲಕ್ಕೊಳಗಾಗ್ತಾರೆ. ಕಾಯಕ ಮುಖ್ಯನಾ, ಲಿಂಗ ಮುಖ್ಯನಾ, ದೇವರು ಮುಖ್ಯನಾ, ಕಾಯಕ ಮುಖ್ಯನಾ ಅಂತ ಅವ್ರ ಚರ್ಚೆಗೆ ಬರ್ತದೆ. ಯಾಕಂದ್ರೆ ದೇವರು ಅಂದ್ರೆ ದೇವ್ರ ಮುಖ್ಯ ಕೊಡ್ಬೇಕು, ಕಾಯಕ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ದೇವರು ಮುಖ್ಯ ಅಂತ ಅವ್ರು ಭಾವಿಸಲ್ಲ. ಯಾಕಂದ್ರೆ ಕಾಯಕವೇ ಬಹಳ ಮುಖ್ಯ ಅಂತ. ಕಾಯಕದಿಂದಲೇ ದಾಸೋಹ ಮಾಡ್ಲಿಕ್ಕೆ ಆಗ್ತದೆ, ಕಾಯಕ ಜಂಗಮ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಅದು ಗುರುವಾದ ಲಿಂಗದಿಂದ ಗುರುವಾದರೂ ಕಾಯಕದಿಂದ ಜೀವನ ಮುಕ್ತಿ ಆಗ್ಬೇಕು ಅಂತ, ಜಂಗಮ ಆದರೂ ಕಾಯಕದಿಂದ ಜೀವನ ಮುಕ್ತಿ ಆಗ್ಬೇಕು ಅಂತ. ಅದು ಗುರುಲಿಂಗ ಜಂಗಮರೆಲ್ಲರೂ ಕೂಡ ಕಾಯಕವನ್ನೇ ಮಾಡಬೇಕನ್ನುವಂಥ ಕಲ್ಪನೆಯನ್ನ ನಮ್ಮ ನೂಲಿಯ ಚಂದಯ್ಯನವರು ಆಗಿರ್ತದೆ. ಹಾಗಾಗಿ ಅವರು ವಿಶೇಷವಾಗಿ ಆ ಲಿಂಗವನ್ನು ಹುಡುಕಲಿಕ್ಕೆ ಹೋಗೋದ್ರಲ್ಲಿ ಲಿಂಗವನ್ನು ಬಿಟ್ಟು ಕಾಯಕವನ್ನು ಮಾಡ್ಕೊಂಡು ಮೆದುಳು ತಗೊಂಡು ಬರ್ತಾರೆ ಅವರು. ಅದು ಲಿಂಗಪ್ಪ ಬೆನ್ನತ್ತಾನೆ ಅಂತ ಇಂಥ ಬೆನ್ನತ್ತಿನ ಸಂದರ್ಭದೊಳಗಡೆ ಲಿಂಗಪ್ಪ ಕಟ್ಕೊಳ್ಳಿಕ್ಕೆ ಆಗಲ್ಲ, ಕಟ್ಕೊಳ್ಳಿಕ್ಕೆ ಒಲ್ಲೆ ಅಂತಾರೆ ಅವರು. ಲಿಂಗಪ್ಪ ಕಟ್ಕೊಳ್ಳಿಕ್ಕೆ ಒಲ್ಲೆ ಅಂತ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರ ಹತ್ರ ಅದು ನ್ಯಾಯ ಹೋಗ್ತದೆ, ಅದೆಲ್ಲ ಗೊತ್ತಿರುವುದು. ಮಡಿವಾಳ ಮಾಚಿದೇವರ ಮತ್ತು ಇವರ ನಡುವಿರುವ ಸಂವಾದವನ್ನು ನಾವು ಗಮನಿಸಬೇಕಾಗ್ತದೆ. ಇಡೀ ವಚನದ ಒಳಗಡೆ ನಮ್ಮ ನೂಲಿಯ ಚಂದಯ್ಯನ ಮತ್ತು ಮಡಿವಾಳ ಮಾಚಿದೇವರ ವಚನಗಳನ್ನು ನಾವು ಗಮನಿಸಿದರೆ, ಅವರ ನಡೆದಿರ್ತಕ್ಕಂಥ ಸಂವಾದಗಳನ್ನು ನಡೆಸಿದ್ರೆ ನಾವು ಗಮನಿಸಿದರೆ ಅದು ಒಂದು ದಂತಕಥೆ ಅಂತ ನಮ್ಗೆ ಎಷ್ಟೋ ಸಲ ಅನ್ಸಲ್ಲ. ಅದು ನಡೆದಿರುವ ಘಟನೆಗಳಿರ್ಬೋದೇನೋ ಅನ್ನುವಷ್ಟು ಮಟ್ಟಿಗೆ ಆ ಚರ್ಚೆಗಳು ಅಲ್ಲಿ ನಡೆದಿದ್ದೇವೆ. ನಮ್ಮ ಶೂನ್ಯ ಸಂಪಾದನೆ ಒಳಗಡೆ ಅದು ನಮಗೆ ಸಿಗ್ತದೆ. ಆಲ್ಗೇರೆ ಅವರ ಶೂನ್ಯ ಸಂಪಾದನೆ ಒಳಗಡೆ ಅದು ಸಿಗ್ತದೆ ನಮಗೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ನಡುವೆ ಆ ಒಂದು ಲಿಂಗನ ಕಟ್ಕೊಳ್ಳಕ್ಕೇನೆ ನಿರಾಕರಣೆ ಮಾಡ್ತಕ್ಕಂಥ ಪೂಜೆನ ನಿರಾಕರಣೆ ಮಾಡುವಂಥದ್ದು. ಸ್ವತಃ ಇವರು ಹೇಳುವಂಥದ್ದು ಏನಂದ್ರೆ, ನಿಮ್ಮ ಪೂಜೆ ಪುನಸ್ಕಾರಗಳನ್ನು ನೀವೆಲ್ಲ ಮಾಡ್ತಾ ಹೋದ್ರೆ ಅವೆಲ್ಲ ಮೌಢ್ಯತೆಗೆ ಹೋಗ್ತೀವಿ, ನಾವು ಕಾಯಕವನ್ನು ಮಾಡ್ಲಿಕ್ಕಾಗಲ್ಲ, ಕಾಯಕಕ್ಕೆ ಬಹಳ ಮುಖ್ಯವಾದ ಇದನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ನಮ್ಮ ನೂಲಿಯ ಚಂದ್ರಯ್ಯನವರು ಹೇಳುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಅವರು ಲಿಂಗದ ಸಂದರ್ಭದೊಳಗಡೆ ಲಿಂಗಪ್ಪಗೆ ಅದೆಲ್ಲ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗಿ ಲಿಂಗಪ್ಪ ಕೊನೆಗೆ ಒಪ್ಕೊಳ್ತಾರೆ. ಯಾರೋ ನೂಲಿಯ ಚಂದ್ರಯ್ಯನವರು ಮಡಿವಾಳ ಮಾಚಿದೇವ ಮತ್ತು ಅನುಭವ ಮಂಟಪಕ್ಕೆಲ್ಲ ಚರ್ಚೆಗೆ ಹೋದ್ಮೇಲೆ ಲಿಂಗವನ್ನು ಕಟ್ಕೊಳ್ಳಿಕ್ಕೆ ಒಪ್ಕೊಳ್ಳೋ ಸಂದರ್ಭದಲ್ಲಿ ಒಪ್ಕೊಳ್ಳೋದು ಏನಂದ್ರೆ ಒಂದು ಕಂಡೀಷನ್ ಮೇಲೆ ಒಪ್ಕೊಳ್ತಾರೆ, ದೇವರನ್ನು ಕೂಡ ದುಡಿಸ್ಕೊಳ್ಳುವಂಥದ್ದು, ದೇವರಿಗೆ ಸ್ವತಃ ದುಡಿಮೆಗೆ ಹಚ್ಚುವಂತ ಒಂದು ಇದೆಯಲ್ಲ, ಇದು ಯಾವ ಚಳವಳಿಯಲ್ಲಿ ಬಂದಿಲ್ಲ, ಯಾವ ಧರ್ಮದಲ್ಲಿ ಬಂದಿಲ್ಲ. ಇದು ಲಿಂಗಾಯತ ಧರ್ಮದ ಒಳಗಡೆ ನೂಲಿಯ ಚಂದ್ರಯ್ಯನ ಈ ಪಾತ್ರ ಇದೆಯಲ್ಲ ಬಹಳ ಮುಖ್ಯವಾದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ನೂಲಿಯ ಚಂದ್ರಯ್ಯನವರು ಆ ಲಿಂಗಪ್ಪನನ್ನೇ ಹಗ್ಗ ಮಾಡಿ ಕಣ್ಣಿ ಮಾಡಿ ಮಾರದರ ಜೊತೆಗೆ ಬಾಯಿಗೆ ಬರಬೇಡ ಅಂತ ಹೇಳುವಂತ ಪ್ರಸಂಗಗಳು. ನೀನು ಹಗ್ಗ ಮಾಡ್ಕೊಂಡು ಮಾಡಿ ಅದನ್ನ ಮಾರ್ಕೊಂಡ್ ಬರ್ಬೇಕು, ಮಾರ್ಕೊಂಡ್ಬಂದ್ರೆ ನಾನು ನಿನಗೆ ಆಮೇಲೆ ಕಟ್ಕೊಳ್ತೀನಿ ಅನ್ನುವಂಥದ್ದು. ಲಿಂಗಪ್ಪನ ಕಟ್ಕೊಳ್ಳಕ್ಕೆ, ಲಿಂಗವನ್ನ ಕಟ್ಕೊಳ್ಳಕ್ಕೆ ಅವರು ಅದನ್ನ ಕಂಡೀಷನ್ ಮಾಡ್ಕೊಂಡು ಒಪ್ಕೊಳ್ಳುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಿನ್ನವಾಗಿರಬೇಕು. ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದ ಆಸೆಗೆ ಕಾಮಿಸಿ ದ್ರವ್ಯವೇ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ. ನಿನ್ನ ಆಶದ ವೇಷದ ಪಾಶಕ್ಕೆ ನೀನೇವು, ನನಗೆ ನಮ್ಮ ಜಂಗಮರ ಪ್ರಸಾದವಿದೆ ಅನ್ನುವಂಥ ಮಾತನ್ನ ಹೇಳುವಂಥದ್ದು. ಅಂದ್ರೆ ಅವರು ನಮ್ಮ ನೂಲಿ ಚಂದಯ್ಯನ ಏನು ದೇವರು ಹಗ್ಗ ಮಾಡಿ ಮಾರ್ಕೊಂಡು ಬರ್ಲಿಕ್ಕೆ ಹೋಗಿ ಬಸವಣ್ಣನವ್ರ ಕಡೆಯಿಂದ ಒಂದು ಹಾಗಕ್ಕೆ ಮಾಡುವಂತಹ ಹಗ್ಗವನ್ನ 100 ಹಾಗಕ್ಕೆ ಬಸವಣ್ಣವ್ರ ಖರೀದಿ ಮಾಡ್ಕೊಂಡು ಏನೋ ಖುಷಿಯಾಗಿರ್ಲಿ ಲಿಂಗಪ್ಪ ಅಂತೇಳಿ 100 ಹಾಗಕ್ಕೆ ಖರೀದಿ ಮಾಡ್ಕೊಂಡು ಹಾಗಾಗಿ ಇವತ್ತು ₹1 ಅಂತ ಇವತ್ತು ಹಾಗ ಅನ್ನೋ ಪದವನ್ನು 12ನೇ ಶತಮಾನದಲ್ಲಿ ಅದಕ್ಕೆ ಬಳಸಿದ್ರು. ಹಾಗಾಗಿ ಆ ಹಾಗವನ್ನ ಮಾರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ₹1 ಮಾರ್ಬೇಕಾಗಿದೆ, ನಾನು ₹100 ತಗೊಂಡ್ಬಂದಿ ಅಂದ್ರೆ ಲಂಚದ ಆಸೆ ನಾನು ತೋರಿಸ್ತಾ ಇದ್ದೀನಿ ಅನ್ನೋದನ್ನ ಅವತ್ತೇ ನಮ್ಮ ನೂಲಿಯ ಚಂದಯ್ಯನವರು ಅದನ್ನು ವಿರೋಧ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಗುರುವಾದರೂ ಕಾಯಕದಿಂದಲೇ ಜೀವನ ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ವೇಷದ ಪಾಶ ಇರುವುದು. ಗುರುವಾದರೂ ಚರಸೇವೆಯೇ ಮಾಡಬೇಕು, ಲಿಂಗವಾದರೂ ಚರಸೇವೆಯೇ ಮಾಡಬೇಕು, ಜಂಗಮವಾದರೂ ಚನ್ನ ಬಸವಣ್ಣ ಚಂದೇಶ್ವರ ಪ್ರಿಯ ಅರಿವು ಅನ್ನುವಂಥದ್ದು. ಅಂದ್ರೆ ಗುರು ಲಿಂಗಮ ಜಂಗಮರೆಲ್ಲರೂ ಕೂಡ, ಜಂಗಮ ಅನ್ನುವ ಪದ ಇದೆಯಲ್ಲ ಅದು ಸಮಾಜ, ಜಂಗಮ ಅನ್ನುವಂಥದ್ದು ಇದೆಯಲ್ಲ ಅದು ಸಮಾಜ,
ಗುರು ಅನ್ನೋದು ಅರಿವು, ಲಿಂಗ ಅನ್ನೋದು ತತ್ವ. ತತ್ವ, ಅರಿವು ಮತ್ತು ಸಮಾಜ. ಈ ತತ್ವ ಮತ್ತು ಅರಿವು ಸಮಾಜ ಅಂದ್ರೆ ತತ್ವ ಅನ್ನೋದಿದೆಯಲ್ಲ ಅದು ಲಿಂಗ, ಅದು ಅರಿವಿನ ಮೂಲಕ ತತ್ವವನ್ನ ಪಡ್ಕೊಳ್ಳುವಂಥದ್ದು ಅಂತ. ಅಂದ್ರೆ ಮೊದಲು ಅರಿವು ಇರಬೇಕು, ಮೊದಲು ಕ್ರಿಯೆ ಇರಬೇಕು, ಆಮೇಲೆ ನಮಗೆ ಲಿಂಗ ಪೂಜೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು ಅನ್ನುವಂತ ಅಭಿಪ್ರಾಯವನ್ನ ಚಂದಪ್ಪರು ಹೊಂದಿರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಕಾಯಕವನ್ನ ಮಾಡಬೇಕು, ಕಾಯಕ ಮಾಡೋದ್ರ ಮೂಲಕ ಸಮಾಜಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ನಮ್ಮ ಚಂದಯ್ಯನವರು ಆ ರೀತಿ ಹೇಳಿರುವಂಥದ್ದು. ಆದ್ರೆ ಕಾಯಕದ ಮೂಲಕ ದಾಸೋಹದ ಪರಿಕಲ್ಪನೆಯನ್ನು ಬಿತ್ತಿರ್ತಕ್ಕಂಥದ್ದು. ಇವು ದಾಸೋಹದ ಪರಿಕಲ್ಪನೆಯಲ್ಲಿ ಒಂದು ದಾನದ ಪರಿಕಲ್ಪನೆ ಇದೆ. ಯಾರು ಕೂಡ ದಾಸೋಹದ ಪರಿಕಲ್ಪನೆ ಇಲ್ಲ. ದಾನ ಕೊಡುವಂಥದ್ದು ಬಹಳ ದೊಡ್ಡ ಕೊಡುಗೈ ದಾನಗಳು ಅನ್ನುವಂಥದ್ದು ನಾವು ನೋಡ್ತೀವಿ. ಆದ್ರೆ ದಾನದ ಪರಿಕಲ್ಪನೆ ಅಂದ್ರೆ ಒಬ್ಬ ಬೇಡವನು, ಒಬ್ಬ ಇನ್ನೊಬ್ಬನು ಕೆಳಗಿನವನು ಅಂತ. ದಾನ ಕೊಡುವನು ಶ್ರೇಷ್ಠ, ಅದನ್ನು ಪಡ್ಕೊಳ್ಳೋದು ಕನಿಷ್ಠ ಅಂತ. ದಾಸೋಹದ ಪರಿಕಲ್ಪನೆಗೆ ಹಾಗಿಲ್ಲ. ದಾಸೋಹದ ಪರಿಕಲ್ಪನೆಯಲ್ಲಿ ಜೀವ ಸಂಕುಲಗಳೆಲ್ಲ ಉಳಿಬೇಕು, ಜೀವ ಸಂಕುಲದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತ ಆಶಯವನ್ನು ಹೇಳಿರುವಂಥದ್ದು ಶರಣರ ತತ್ವ. ಹಾಗಾಗಿ ಇವತ್ತು ದಾಸೋಹದ ಪರಿಕಲ್ಪನೆ ಚೇಂಜ್ ಆಗ್ತಿದೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಭಾವ ಶುದ್ಧವಾಗಿದ್ದರೆ ಗುರು ಪೂಜೆ, ಲಿಂಗ ಶುದ್ಧವಾಗಿರ್ತದೆ ಲಿಂಗ ಪೂಜೆ, ತ್ರಿಕರಣ ಶುದ್ಧವಾಗಿ ತ್ರಿಪೀಠ ಮನದಲ್ಲಿ ನಿಶ್ಚಯವಾಗಿ ನಿಂದಿದೆ ಜಂಗಮ ಪೂಜೆ. ಇಂತಿ ತ್ರಿವಿಧ ಭೇದದಲ್ಲಿ ತ್ರಿವಿಧ ಅರ್ಪಣದಿಂದ ಅರ್ಪಿಸಿ ನಿಂದಿದೆ ಚಂದೇಶ್ವರ ಲಿಂಗಕ್ಕೆ ಅರ್ಪಿತ ಮಡಿವಾಳಯ್ಯ. ಬಹಳಷ್ಟು ಮಾತಾಡ್ಬೇಕಂತ ಬಂದಿದ್ದೆ ನಾನು, ಆದ್ರೆ ಆ ಸಮಯದ ಅಭಾವ ಅವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನೂಲಿಗೆ ಚಂದಯ್ಯನವರ ಜಯಂತಿ ಆಚರಣೆ ಮಾಡೋದು ಬಹಳ. ಯಾಕೆ ಇವತ್ತು ನೂಲಿ ಚಂದಯ್ಯನ ಜಯಂತಿನ ನಾವೆಲ್ಲ ನೀವೆಲ್ಲರೂ ಆಚರಣೆ ಮಾಡಬೇಕಾಗಿದೆ ಅಂತಂದ್ರೆ, ಇವತ್ತು ನಮ್ಮ ಒಳಗಡೆ ಸಮಾಜ ಅನ್ನುವಂಥ ಪರಿಕಲ್ಪನೆಗಳು ಹಾಳಾಗಿವೆ. ನಾನು ನಂದು ಅನ್ನೋದನ್ನು ಬಹಳಷ್ಟು ಮುಖ್ಯ ಆಗ್ತಿದೆ. ಕಾಯಕ ಅನ್ನುವಂಥದ್ದು ಹೋಗ್ತಾ ಇದೆ. ದುಡಿಯದೇ ಶ್ರೀಮಂತ ಆಗ್ಬೇಕು ಅನ್ನುವಂಥದ್ದು ಬರ್ತಾ ಇದೆ. ಇವತ್ತು ಡಿಗ್ರಿಗಳನ್ನ ಓದದೆ ಡಿಗ್ರಿಗಳು ತಗೋಬೇಕನ್ನುವಂಥ ಮನಸ್ಥಿತಿ ಬರ್ತಾ ಇದೆ. ಓದದೇ ಡಿಗ್ರಿಗಳನ್ನು ತಗೋಬೇಕು, ದುಡಿಯದೇ ಶ್ರೀಮಂತ ಆಗ್ಬೇಕನ್ನುವಂತ ಈ ಕಾಲಘಟ್ಟದೊಳಗಡೆ ನಾವು ಕಾಯಕ ಅನ್ನುವಂತ ತತ್ವವನ್ನ ಇವತ್ತು ಇಟ್ಕೊಂಡು ಎಲ್ಲರೂ ದುಡಿದ್ರೆ ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಇದೆ. ದುಡಿದುದನ್ನು ಇನ್ನೊಬ್ಬರಿಗೆ ಹಂಚಿಕೊಂಡು ಪರಸ್ಪರ ಹಂಚಿಕೊಂಡು ನಾವು ತಿನ್ನುವಂತ ಗುಣಗಳನ್ನ ಬೆಳೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನ ಒಳಗಡೆ ಶರಣರು ಆಶಯಗಳನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗಿದೆ. ಯಾವುದೋ ಒಂದು ಕಾರ್ಯಕ್ರಮ ನೋಡಿದ್ರೆ, ಯಾವುದೋ ಒಂದು ಉಪನ್ಯಾಸ ನೋಡಿದ್ರೆ ನಾವೆಲ್ಲವೂ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನೆಪ ಮಾತ್ರ ಇವತ್ತು ನಾವೆಲ್ಲರೂ ಇಷ್ಟು ಏನೋ ಒಂದಿಷ್ಟು ಭಾಷೆಗಳನ್ನು ಕೇಳ್ಕೊಂಡು ಆದ್ಮೇಲೆ ನಾವು ಮತ್ತೆ ನೂಲಿ ಚಂದಯ್ಯನವ್ರ ಕುರಿತು ಓದಬೇಕಾಗಿದೆ, ಅವ್ರ ವಚನಗಳಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿಗೆ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾನ್ಯ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು, ಕನ್ನಡ ಸಂಸ್ಕೃತಿ ಇಲಾಖೆ ಮಾನ್ಯ ಎಲ್ಲ ಬಂಧುಗಳಿಗೂ, ಮಾನ್ಯ ಸಚಿವರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗದಿರಬೇಕು ಎನ್ನುವ ಅದ್ಭುತವಾದ ನೂಲಿಗೆ ಚಂದಯ್ಯನವರ ವಚನಗಳನ್ನು ಉದಾಹರಿಸ್ತಾ, ಅನುಭವ ಮಂಟಪದ ಶಿಲ್ಪಿಗಳು ನಮ್ಮ ಶರಣರು ಕಾಯಕವಾದ ಮಹತ್ವವನ್ನ ಜಗತ್ತಿಗೆ ತೋರಿಸ್ತಾ ಕಾಯಕ ಯೋಗಿಸಿಕೊಂಡ ನೂಲಿಗೆ ಚಂದಯ್ಯನವರ ಬಗ್ಗೆ ಅದ್ಭುತವಾದ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಮಲ್ಲಿಕಾರ್ಜುನ ಪಿ ಮಾಲ್ಪಡೆ ಅವರಿಗೆ ತುಂಬು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಮಾಡ್ತಾರೆ. ಮುಂದಿನದಾಗಿ ಮಾತನಾಡಲಿದ್ದಾರೆ ಶ್ರೀ ಬಿ ಚಂದ್ರಣ್ಣನವರು, ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು, ಶ್ರೀ ಶರಣ ನೂಲಿಗೆ ಚಂದಯ್ಯನವರ ಜಯಂತಿ ಆಚರಣಾ ಸಮಿತಿ. ಅವರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ.